ರೆಡಿ. ಮೊದಲನೇದಾಗಿ ನನ್ನ ಹಾಗೂ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮ್ಮೆಲ್ಲರ ಉಪಸ್ಥಿತಿ ನನಗೆ ಬಹಳ ಸಂತೋಷವನ್ನು ತಂದಿದೆ. ನಿಮ್ಮ ಶಿಕ್ಷಣ ಎಲ್ಲಿ ಮುಗಿಯಿತು ಸರ್? ನನ್ನ ಶಿಕ್ಷಣ ಎಲ್ಲಿ ಮುಗೀತಲ್ಲ, ಅದು ಪ್ರಾರಂಭ ಆಗ್ಯದ. ಅಂದ್ರೆ ಹೈಸ್ಕೂಲ್, ಪ್ರೈಮರಿ? ಅಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಆಗ್ಯದ. ವಿಶೇಷವಾಗಿ ವಿಜಯಪುರದಿಂದ ಸ್ಟಾರ್ಟ್ ಆಗಿದ್ದು ಧಾರವಾಡದಲ್ಲಿ ಅಲ್ಲಿವರೆಗೆ ನನ್ನ ಎಜುಕೇಶನ್ ಆಗಿದೆ. ನಿಮಗೆ ಸಂಗೀತದ ಬಗ್ಗೆ ಆಸಕ್ತಿ ಯಾವಾಗ ಮೂಡಿತು? ನಾನು ಧಾರವಾಡದಲ್ಲಿ ಕಲಿಬೇಕಾದ್ರೆ ಅವಾಗಲಿಂದ ಸಂಗೀತದ ಆಸಕ್ತಿ ನನ್ನ ಮೊದಲಿಂದ. ನಿಮಗೆ ಸಪೋರ್ಟ್ ಮಾಡಿದವ್ರು ಯಾರು ಸರ್ ಹಾಡುವಂತ? ಸಂಗೀತಕ್ಕೆ ಪ್ರೇರಣೆ ನನಗೆ ನಾನೇ ಪ್ರೇರಣೆ, ಬೇರೆ ಯಾರು ನನಗೆ ಪ್ರೇರಣೆ ಇಲ್ಲ. ಆದ್ರೆ ನನ್ನ ಮಾನಸ ಗುರು ಅಂದ್ರೆ ಮೇಲ್ ನಗ್ತಾ ಇದ್ದಾರೆ ನೋಡ್ರಿ, ಅವರೇ ನನ್ನ ಮಾನಸ ಗುರು. ನಾನು ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಯಾವತ್ತು ನನ್ನ ದೇಹದ ಅಣುವಿನಲ್ಲೇ ಅವರೇ ಅದಾರೆ. ನೀವು ಕ್ಲಾಸಿಕಲ್, ಹಿಂದೂಸ್ತಾನಿ ಶಾಸ್ತ್ರೀಯ ಅಥವಾ ಕರ್ನಾಟಕ ಶಾಸ್ತ್ರೀಯ ಯಾವ್ದಾದ್ರು ಕಲ್ತಿದ್ದೀರಾ ಸರ್? ನಾನು ಹಿಂದೂಸ್ತಾನಿ ಕಲ್ತಿದ್ದೇನೆ. ನಿಮ್ ಗುರುಗಳ ಬಗ್ಗೆ ಏನಾದ್ರೂ ಹೇಳ್ತೀರಾ ಸರ್? ಬೆಂಗಳೂರಿನಲ್ಲಿ ಸುಮಾರು ಒಂದು 6 ತಿಂಗಳು ಅಲ್ಲಿ ತರಬೇತಿ ನನಗೆ ಆಯ್ತು. ಯಾವಾಗ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದ್ರ ಜೊತೆಗೇನೆ ಮಾಡ್ತಾ ಇದ್ದೆ. ನೀವು ರಿಯಾಜ್ ಯಾವ ರೀತಿ ಮಾಡ್ತಾ ಇದ್ರಿ? ಯಾವ ಸಮಯದಲ್ಲಿ? ಬ್ರಾಹ್ಮಿ ಮುಹೂರ್ತ, ಮಾರ್ನಿಂಗ್, ಈವ್ನಿಂಗ್? ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ತಾ ಇದ್ದೆ, ಆಮೇಲೆ ಈವ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ, ಸಾಯಂಕಾಲ ಏನದಲ್ಲ ಯಾವಾಗ ಸಮಯ ಸಿಕ್ತಿತ್ತು, ಆದ್ರೆ ನಿರಂತರವಾಗಿ ಸಮಯ ಸಿಗ್ತಿರ್ಲಿಲ್ಲ. ಆದರೆ ನನ್ನ ನಿಜವಾದ ರಿಯಾಜ್ ಆಗಿದ್ದು ನಾನು ಯಾವಾಗ ಸ್ಟುಡಿಯೋ ಹಾಕಿದ್ನಲ್ಲ ಅವಾಗಿನಿಂದ ನನ್ನ ರಿಯಾಜ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಾನೇ ಮಾಲೀಕ, ನಾನೇ ವರ್ಕರ್. ಹಿಂಗಾಗಿ ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬೇರೆ ಕಡೆ ಆದ್ರೆ ಎಲ್ಲಕ್ಕೂ ಸಮಯಕ್ಕೆ ಮಿತಿ ಇರ್ತಿತ್ತು. ಇಲ್ಲಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಕ್ಲಾಸ್ ತಗೊಂಡು ವಾಪಸ್ಸು ಶಟ್ರ್ ಎಲ್ಲ ಬಂದ್ ಮಾಡಿ ಎಲ್ಲ ಹುಡುಗರಿಗೆ ಬಾಯ ಹೇಳಿ ಹೋಗ್ತಾ ಇದ್ದೆ. ಹೋದ್ಮೇಲೆ ಹಿಂಗ್ ಒಂದು ರೌಂಡ್ ಹಾಕೊಂಡು ಬಂದು ಮತ್ತೆ ಬಾಗ್ಲ ತೆಗಿತಿದ್ದೆ. ನಾನು ಬಾಗ್ಲ ತೆಗೆದು ಬೆಳಗ್ಗೆನ 4 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು 10 ಗಂಟೆಯಿಂದ ಪ್ರಾರಂಭ ಆಗಿದ್ದ 4 ಗಂಟೆವರೆಗೆ. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನನ್ನಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ನೀವು ಮೊದಲು ಸ್ಟೇಜ್ ಏರಿದ್ದು ಯಾವಾಗಂತ ನೆನಪಿದ್ಯಾ ಸರ್? ಎಲ್ಲಿ? ನನ್ನ ಮೊದಲ ಸ್ಟೇಜ್ ಏರಿದ್ದು ಶಂಕರಲಿಂಗ ದೇವಸ್ಥಾನ. ಫಸ್ಟ್ ಸ್ಟೇಜ್ ನನಗದು ಶಂಕರಲಿಂಗ ದೇವಸ್ಥಾನದಲ್ಲಿ ಒಂದು ಕುಬುಸದ ಕಾರ್ಯಕ್ರಮದಿಂದ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು ಪ್ರಯಾಣ. ಹಾಡಿದ ಮೊದಲ ಹಾಡು ಯಾವುದು ಸರ್? ನಾನು ಹಾಡಿದ್ದು ಫಸ್ಟ್ ಕುಂಕುಮವಿರೋದೆ ಹಣೆಗಾಗಿ ಅನ್ನೋದು ನಂದು ಫಸ್ಟ್ ಹಾಡು. ಅಲ್ಲೇ ನಾನು ಮೊದ್ಲಿಂದ ಹಾಡು ಭಾಳ ಲೈಕ್ ಆಗ್ತಿತ್ತು. 2 ಲೈನ್ ಹಾಡ್ತೀರಾ ಸರ್? ಭಾಳ ತಯಾರಾಗ್ಯವ ನನಗೆ ಕೇಳಿ ಪಕ್ಕ ಎಂಟ್ರು ನಡೆದು ನೋಡು. ಅಭಿಮಾನಿಗಳು. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಸೂಪರ್ ಸರ್. ನೀವು SPB ಸರ್ ಕರ್ಜಿ ಪ್ರೋಗ್ರಾಮ್ ಮಾಡಿದ್ರಿ ಅಂತ ಕೇಳಿದ್ದೀನಿ ಸರ್. ಅವ್ರನ್ನ ಲೈವ್ ಆಗಿ ನೋಡಿ ಅವ್ರೊತ್ತಿಗೆ ವೇದಿಕೆ ಹಂಚಿಕೊಂಡಾಗ ನಿಮಗೆ ಅನುಭವ ಏನಾಯ್ತು ಸರ್? ಈ ಜನ್ಮ ಸಾರ್ಥಕ ಆಗಿತ್ತು, ಒಂದು ಸಾರ್ಥಕ ಅನಿಸ್ತು. ಎರಡನೇದಾಗಿ ದೇವರ ದರ್ಶನ ನನಗೆ ಈ ಜನ್ಮದಲ್ಲಿ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ, ಅದು ಆಯ್ತು ದೇವರ ದರ್ಶನ. ಅದಕ್ಕಿಂತ ಹೆಚ್ಚಿನ ಆಸೆಗಳು ನನಗೇನೂ ಇಲ್ಲ ಲೈಫ್ನಲ್ಲಿ, ಮುಗಿದೋಯ್ತು ಅಷ್ಟಕ್ಕೆ. ನೀವು ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದರೊಂದಿಗೆ ವೇದಿಕೆ ಹಂಚ್ಕೊಂಡಿದ್ದೀರಿ ಸರ್. ಇವರೊಂದಿಗೆ ನಾನು ವೇದಿಕೆ ಹಂಚ್ಕೋಬಹುದಾಗಿತ್ತು, ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋರು ಯಾರಾದ್ರೂ ಇದಾರಾ ಸರ್? ಸಾಕಷ್ಟು ಜನ ಇದ್ದಾರೆ. ಒಬ್ಬರ ಹೆಸರು ಯಾರ್ದಾದ್ರೂ ಹೇಳ್ಬೋದಾ ಸರ್? ವೇದಿಕೆ ಸಾಕಷ್ಟು ಅಂದ್ರೆ ಲೈಕ್ ಸಾಕಷ್ಟು ಒಳ್ಳೊಳ್ಳೆ ಈಗ ನನಗೆ ಎಸ್ ಜಾನಕಮ್ಮನ ಜೊತೆಗೆ ಅಲ್ಲಿ ವೇದಿಕೆಯಲ್ಲಿ ಒಂದು ಸಣ್ಣ ಜಾಗ ಸಿಕ್ಕರು ಸಾಕು ನನಗೆ, ನನ್ನ ಜನ್ಮ ಸಾರ್ಥಕ. ಅವಳು ಎಸ್ ಜಾನಕಮ್ಮನ ಬಗ್ಗೆ ಹೇಳ್ಬೇಕಂತಂದ್ರೆ ಸರಸ್ವತಿಯ ಪ್ರತಿರೂಪ. ಸೊ ಹೀಗಾಗಿ ಅದೊಂದು ಆಸೆ ಇದೆ. ಸದ್ಯದಲ್ಲೇ ಎಸ್ ಜಾನಕಮ್ಮನ ಭೇಟಿ ಆಗುವಂಥದ್ದು ನನ್ನ ಅತ್ಯಂತ ದೊಡ್ಡ ಆಸೆ. ಆಲ್ ದಿ ಬೆಸ್ಟ್ ಸರ್. ಖಂಡಿತವಾಗಿ ಭೇಟಿ ಆಗ್ತೀನಿ. ಸಂಗೀತದ ಪಯಣದಲ್ಲಿ ನಿಮಗೆ ಖುಷಿ ತಂದ ಸಂದರ್ಭ ಯಾವ್ದಾದ್ರೂ ಇದೆಯಾ ಸರ್? ಸಂಗೀತದ ಪ್ರತಿಯೊಂದು ಕಾರ್ಯಕ್ರಮನೂ ಖುಷಿನೇ. ಎಲ್ಲೆಲ್ಲಿ ಯಾರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದೀನಿ, ಎಲ್ಲರೂ ನನ್ನ ಜೊತೆಗೆ
ನಾನು ಯಾವಾಗಿನಿಂದ ಏನೂ ಇರಲಿಲ್ಲ, ಅಲ್ಲಿಂದ ಇಲ್ಲಿವರೆಗೆ ಏನಿದ್ದೀನೋ ಅಲ್ಲಿವರೆಗೆ ಪ್ರತಿಯೊಂದು ಪ್ರೋಗ್ರಾಮ್ನಿಂದ ನಾನು ಕಲ್ತಿದ್ದೀನಿ, ಪ್ರತಿಯೊಂದು ಆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ದೀನಿ, ಪ್ರತಿಯೊಂದು ಹಾಡನ್ನೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಲಿಕೆಯ ಬಗ್ಗೆ ತುಂಬಾನೇ ಖುಷಿ ಪಡ್ತಾರೆ ಹಾಗೂ ತುಂಬಾನೇ ಹೇಳ್ತಾರೆ ಹಾಗೂ ದೊಡ್ಡ ದೊಡ್ಡ ವೇದಿಕೆಯನ್ನು ಸಹ ಮುಟ್ಟಿದ್ದಾರೆ. ಪ್ರಸ್ತುತ ಕಲಿಯುತ್ತಿರುವ ನಮಗೆ ನೀವು ಏನಾದರೂ ಹೇಳ ಬಯಸುವಿರಾ? ಸಂಗೀತ ಅನ್ನೋದು ಹೂವಿನ ಹಾಸಿಗೆ ಅಲ್ಲ. ಇಲ್ಲೆಲ್ಲ ಹೂ ಹಾಕಿದಿರಿ. ಸಂಗೀತ ಖಂಡಿತವಾಗಿ ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳಿನ ಹಾಸಿಗೆ. ಇಲ್ಲಿ ಯಾವುದೇ ತರದ ಶಿಫಾರಸುಗಳಿಲ್ಲ. ಸೌಮ್ಯ, ನಿನಗೆ ಇವತ್ತು ನಾ ಶಿಫಾರಸ್ ಮಾಡ್ತೀನಿ, ಈ ಹಾಡ ಹಾಡ್ಬಿಡು ಅಂತಂತಂದ್ರೆ ನೀನು ಹಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಹಿಂದೆ ಏನಿದೆ? ತಪಸ್ಸಿದೆ, ಶ್ರಮ ಇದೆ. ಅದಕ್ಕೆ ರಿಯಾಜ್ ಅಂತ ಹೇಳ್ತೀವಿ ನಾವು ಹಿಂದಿಯಲ್ಲಿ. ಸಂಗೀತದ ಇನ್ನೊಂದು ಮುಖಾನೇ ರಿಯಾಜ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಶ್ರದ್ಧೆ ಇಟ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಅಲ್ಲಿ ಅಷ್ಟು ನಿಮಗೆ ಆ ಸಂಗೀತ ನಿಮಗೆ ಒಲಿತದೆ. ಮತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಕರವರೆಗೆ ಯಾರು ಬೇಕಾದರೂ ವಯಸ್ಸಿನ ಭೇದ ಭಾವ ಇಲ್ಲದೆ, ಜಾತಿಯ ಭೇದ ಭಾವ ಇಲ್ಲದೆ ಖಂಡಿತವಾಗಿ ಎಲ್ಲರೂ ಸಂಗೀತವನ್ನು ಕಲಿಬಹುದು. ಆದರೆ ಅದರ ಹಿಂದೆ ಶ್ರಮ ಇದೆ ಅಷ್ಟೇ. ಸನ್ಲೈಟ್ ಮೆಲೋಡೀಸ್ 9K ಫಾಲೋವರ್ಸ್ ಆಗಿದೆ. ಅಭಿನಂದನೆಗಳು ಸರ್ ನಮ್ಮೆಲ್ಲರ ಕಡೆಯಿಂದ. ಎಲ್ಲ ಕಲಾ ಪ್ರೇಮಿಗಳ ಕೊಡುಗೆ. ವಿಶೇಷವಾಗಿ ಇತ್ತೀಚೆಗೆ ನನ್ನ ಸಂಗೀತ ಪಯಣದಲ್ಲಿ ಮತ್ತೊಂದು ಗರಿಯಾಗಿ ಸೇರ್ಕೊಂಡ ಕಾಶಿನಾಥ್ ಸರ್ಗೂ ಅದರ ಕ್ರೆಡಿಟ್ ಹೋಗುತ್ತೆ. ಯಾಕಂದ್ರೆ ಕೇವಲ ನಾನು ಒಬ್ಬನೇ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಒಂದ್ಸಲ ಹಾಗೆ ಮುಬಾರಕ್ ಅವರ ಥ್ರೂ ಅವ್ರ ಪರಿಚಯ ಆದ್ರು. ಅವ್ರ ಬಗ್ಗೆನೂ ನಾನು 2 ಮಾತುಗಳನ್ನ ಹೇಳಲೇಬೇಕಾಗ್ತದೆ. ಅತ್ಯಂತ ಯಾವುದೇ ಹೃದಯದಲ್ಲಿ ಏನೂ ಒಂದು ಸಣ್ಣ ಕಲ್ಮಶ ಇಲ್ಲ ಅವ್ರದ್ದು. ಅಷ್ಟೊಂದು ಕ್ಲೀನ್ ಆಗಿದ್ದಾರೆ ಅವರು. ಅಂತ ವ್ಯಕ್ತಿ ನನ್ನ ಜೊತೆ ಸೇರ್ಕೊಂಡಿರೋದು ತುಂಬಾ ಖುಷಿ ಕೊಟ್ಟಿದೆ. ಸೊ ಅವರು ನಾವು ಕೂಡ ಇನ್ನೂ ಸಂಗೀತದಲ್ಲಿ ಸಾಕಷ್ಟು ಸಾಧನೆ ಮಾಡೋದಿದೆ. ಜೊತೆಗೆ ನನ್ನ ಪ್ರತಿಯೊಂದು ಸಂಗೀತದ ಪಯಣದಲ್ಲಿ ಸಿದ್ಧಾರ್ಥ್ ಬೈಜ್ಪಾಳ್ ಇರ್ಬೋದು, ದೀಪ್ತಿ ಮೇಡಮ್ ಇರ್ಬೋದು, ಆಮೇಲೆ ಗೀತಾ ಮೇಡಮ್ ಅವರು, ಇನ್ನಿತರ ಎಲ್ಲ ಫ್ರೆಂಡ್ಸು, ಜೊತೆಗೆ ಇತ್ತೀಚೆಗೆ ಸೇರ್ಕೊಂಡಂತ ಸಾಗರ್, ಆಮೇಲೆ ಸಾವಿತ್ರಿ, ಮತ್ತೆ ನೀನು, ಎಲ್ಲರೂ ನನ್ನ ಒಂದು ಯಶಸ್ಸಿನ ದಲ್ಲಿ ಒಂದು ಪಾಲಿದೆ ನಿಮ್ಮೆಲ್ಲರದು. ಆಡುವಾಗ ಕಮೆಂಟ್ ನೋಡಿ ತುಂಬಾನೇ ಖುಷಿ ಆಗುತ್ತೆ ಸರ್. ಇದು ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚಾಗ್ಲಿ ಅಂತ ಪ್ರಾರ್ಥಿಸ್ತೀವಿ. ಖಂಡಿತವಾಗಿ. ಯಾಕಂದ್ರೆ ನನ್ನ ಕಾರ್ಯಕ್ರಮದಲ್ಲಿ 9.5K ಆಗಿರೋದು ರೀಸನ್ ಏನಿದೆ ಅಂದ್ರೆ ಅದು ಏನೂ ಅಲ್ಲ 9.5K. ಯಾಕಂದ್ರೆ ನಾವು ಹಾಡುವಂತ ಹಾಡುಗಳು ಅಷ್ಟು ವೆರೈಟೀಸು, ಆಮೇಲೆ ಇಲ್ಲಿರುವಂತ ತಂತ್ರಜ್ಞಾನದ ಬಳಕೆ ಎಲ್ಲವೂ ಶ್ರೇಷ್ಠ ಮಟ್ಟದದಾವ. ಆದರೆ ನನ್ನ ಜೊತೆಗೆ ಒಂದು ಲೇಡಿ ಸಿಂಗರ್ ಇಲ್ಲ ಅನ್ನೋ ಒಂದು ಕೊರತೆ. ಲೇಡಿ ಸಿಂಗರ್ ಇದ್ರೆ ಇಷ್ಟೊತ್ತಿಗೆ ನಾನು 1 lakh ಗ್ಯಾರಂಟಿ ಮುಟ್ತಿದ್ದೆ. ಅದು ಒಂದಿದೆ. ಯಾಕಂದ್ರೆ ವಿಶೇಷವಾಗಿ ನಾನು ಒಪ್ಕೊಳ್ಳುವಂತ ಮಾತು, ಈಗ ಯಾವುದೇ ಲೇಡಿ ಸಿಂಗರ್ಗೆ ನಾವು ಇಲ್ಲಿ ಕರೆಸ್ಬೇಕಂದ್ರೆ ನಮ್ಮ ಟೈಮಿಂಗ್ ಹೆಂಗಿದೆ, ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆದಾಗ 10 ಗಂಟೆವರೆಗೆ ನಮ್ಮ ಕಾರ್ಯಕ್ರಮ ಅಂದಾಗ ಅವ್ರು ಲೇಡೀಸ್ಗೆ ಬರೋದು ತುಂಬಾ ತೊಂದರೆ ಆಗುತ್ತೆ. ಅದನ್ನು ನಾವು ಎಲ್ಲ ಬಿಟ್ಟು ಹಾಕಿ ನಮ್ಮ ಪ್ರಯತ್ನವನ್ನು ನಾವು ನಿರಂತರವಾಗಿ ಇಟ್ಕೊಂಡಿದೀವಿ ಅಷ್ಟೇ. ಅದು 9K ಇರ್ಲಿ 1Kನೇ ಇರ್ಲಿ, ನಮ್ಮ ಪ್ರಯತ್ನ ಮಾತ್ರ ನಿರಂತರ ಇರುತ್ತೆ ಅಷ್ಟೇ ಸಂಗೀತದ ಜೊತೆಗೆ. ಇದು ಕೊನೆಯ ಪ್ರಶ್ನೆ ಅಲ್ಲ ಸರ್, ಇದು ಸನ್ಲೈಟ್ ಸ್ಟೂಡೆಂಟ್ಸ್ ಎಲ್ಲರ ಬೇಡಿಕೆ. ನಾವು ನೀವು ಹಾಡುವುದನ್ನು ಕೇಳಿದ್ದೀವಿ ಸರ್, ನೀವು ಆಂಕರಿಂಗ್ ಮಾಡೋದನ್ನು ಕೇಳಿದ್ದೀವಿ ಸರ್, ನಿಮ್ಮ ಕಾಮಿಡಿ ಆಕ್ಟಿಂಗ್ ಅದೆಲ್ಲ ನೋಡಿದ್ದೀವಿ ಸರ್. ಆದರೆ ನೀವು ಡ್ಯಾನ್ಸ್ ಮಾಡೋದು ಒಂದ್ಸರಿನೂ ನೋಡಿಲ್ಲ ಸರ್. ನೀವು ಒಳ್ಳೆ ಡ್ಯಾನ್ಸರ್ ಅಂತ ನಮಗೆ ಗೊತ್ತು ಸರ್, ಬಟ್ ನಮ್ಮ ಸಲುವಾಗಿ ನೀವು 4 ಸ್ಟೆಪ್ ಹಾಕ್ಲೇಬೇಕು ಸರ್. ಸಾಂಗ್ ಹಾಕಿ ಅಣ್ಣ. ದುರಂದರ್ ಮಾಡಿ ಸರ್. ಒಂದ್ ಮಾತು ಹೇಳ್ಬೇಕು, ನಾನು ನೃತ್ಯ ಮಾಡುವಂತ ವೇದಿಕೆ ಇಲ್ಲಿವರೆಗೆ ಸೃಷ್ಟಿ ಆಗಿಲ್ಲ. ಶುರುವಾಗ್ಲಿ ಸರ್. ರಿಕ್ವೆಸ್ಟ್ ಸರ್. ಗಟ್ಟಿ ಇಲ್ಲ, ನನ್ನ ಸ್ಟೆಪ್ಪಿಗೆ ಅದು ಗಟ್ಟಿ ಇಲ್ಲ. ಒಂದ್ ಸ್ಟೆಪ್ ಹಾಕ್ಬಿಡ್ರಿ. 4 ಸರ್. ದಯವಿಟ್ಟು ಎಲ್ಲಾ ಆನ್ಸರ್ ಮಾಡಿದೀನಿ, ಇದಕ್ ಮಾತ್ರ ಪ್ಲೀಸ್ ಸರ್. ನಾನು ಇಲ್ಲೇ